ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಚಾರ್ಟ್ ಏನು ಹೇಳ್ತಾ ಇದೆ, ನಿನ್ನೆ ಏನು ಎನಲೈಸಿಸ್ ಆಗಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ನೋಡಿಬಿಡೋಣ. ನಿನ್ನೆ ಎನಲೈಸಿಸ್ ಪ್ರಕಾರ ಹೇಗೆ ವರ್ಕ್ ಮಾಡಿದೆ ಅಂತ. ಸೊ ನಿನ್ನೆ ಎಲ್ಲಿ ಅಂತಂದರೆ ನಾನು ಕೆಳಗಡೆ ನೋಡ್ತೀನಿ ಅಂತ ಹೇಳಿದ್ದೆ, ಓಕೆನಾ. ಸೊ ಎಲ್ಲಿ ಅಂತಂದರೆ ಇಮಿಡಿಯೇಟ್ ಬ್ರೇಕ್ ಆದರೆ 760 ಬ್ರೇಕ್ ಆದರೆ 700 ಅಥವಾ 650 ಟಾರ್ಗೆಟ್ ಅಂತ ಹೇಳಿದ್ದೆ, ಓಕೆನಾ. ಸೊ ಮಾರ್ಕೆಟ್ ಏನಾಯಿತು, ಇಲ್ಲಿಂದನೇ ರಿವರ್ಸ್ ಹೋಯಿತು 720ಇಂದಾನೆ. ನೀವು ಆಲ್ಮೋಸ್ಟು ಇದು ಬ್ರೇಕ್ ಆದ ತಕ್ಷಣವೇ ತೊಗೊಂಡಿರಬೇಕು, ಓಕೆ. ಎಲ್ಲಿಂದ ಅಂತಂದರೆ 760ಇಂದ, ಓಕೆ. ನಿಮ್ಮದು ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು ಏನಾಗಿರುತ್ತೆ 650 ಆಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಚೆನ್ನಾಗಿ ಒಂದೊಂದು ಸತಿ ಆಗುತ್ತೆ, ಒಂದೊಂದು ಸತಿ ಚೆನ್ನಾಗಿ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇರುತ್ತೆ ಎಂಟ್ರಿ ತೊಗೊಂಡಾಗ, ಹೌದಾ. ಬಟ್ ಇಲ್ಲಿಂದ ಏನಾಗಿರುತ್ತೆ, ನಿಮ್ಮದು ಎಲ್ ಹೊಡೆದು ಬಿಡುತ್ತೆ. ಎಲ್ಲಿ ಅಂತಂದರೆ ಈಗ ನೋಡಿ, ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಕ್ಯಾಂಡಲ್ ಫಾರ್ಮೇಷನು ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ಕ್ಯಾಂಡಲ್ ಫಾರ್ಮೇಷನ್ ಸಹಿತ ನೀವು ನೋಡ್ಕೋಬೇಕು, ಓಕೆ. ಸೊ ಇದು 5 ಮಿನಿಟ್ಸ್ಗಿಂತಲೂ ಇನ್ನೂ 15 ಮಿನಿಟ್ಸಲ್ಲಿ ನಿಮಗೆ ಚೆನ್ನಾಗೇ ತೋರಿಸುತ್ತೆ, ಓಕೆ. ಒಂದು ನಿಮಿಷ ತೋರಿಸ್ಬಿಡ್ತೀನಿ ಅದನ್ನು. 15 ಮಿನಿಟ್ಸಲ್ಲಿ ನೋಡಿ, ಈ ರೀತಿ ಫಾರ್ಮೇಷನ್ ಬಂದಾಗ, ಇದು ಕ್ಯಾಂಡಲ್ ಫಾರ್ಮೇಷನ್ ಏನು ಹ್ಯಾಮರ್ ಕ್ಯಾಂಡಲ್ ಫಾರ್ಮೇಷನ್ ಇರುತ್ತೋ, ಸೊ ಅದು ಬಂದಾಗ ಒಂದು ಸತಿ ನೀವೇನು ಮಾಡಬೇಕು, ತಲೆ ಓಡಿಸ್ಬೇಕು. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂತೂ ಅಂದ್ಕೊಳ್ಳಿ, ಕ್ಯಾಂಡಲ್ ಫಾರ್ಮೇಷನು ಗೊತ್ತಾಗಿಲ್ಲ, ಸೊ ಒಂದು ಎಲ್ ತೊಗೊಂಡ್ಬಿಡಿ, ಏನೂ ಆಗೋಲ್ಲ, ಓಕೆನಾ. ಸಮ್ಟೈಮ್ಸ್ ಆಗುತ್ತೆ ನೋಡಿ. ನಂದು ಎನಲೈಸಸ್ಸು ಸುಮಾರು ಎಷ್ಟೋ ಸತಿ ಹೋಗ್ತಾನೆ ಇತ್ತು, ಬಟ್ ಎಲ್ ಹೊಡಿತಾನೆ ಇರಲಿಲ್ಲ. ಸೊ ಸಮ್ಟೈಮ್ಸ್ ಹೊಡೆಯುತ್ತೆ ನೋಡಿ. 100% ಶೋರ್ ಅಂತ ನಾನು ಹೇಳೋಕ್ಕಾಗಂಗಿಲ್ಲ, ಹೌದಾ. ನಾನು 100% ಶೋರ್ ಅಂತ ಹೇಳಲ್ಲ. 100%ಅಲ್ಲಿ ಒಂದು 70% ಅಥವಾ ಒಂದು 60% ಎನಲೈಸಿಸ್ ಕರೆಕ್ಟ್ ಹೋಗ್ತಿರ್ಬೇಕು. ಲಾಸ್ಟ್ ಅಂತಂತಂದ್ರೂ ಒಂದು ಸತಿ 80 ಹೋಗ್ತಿರ್ಬೇಕು, ಓಕೆನಾ. ನಾನು ಮೋರ್ ದೆನ್ ನಾನು ತೊಗೊಳಿಕ್ಕೆ ನನಗೆ ಇಷ್ಟ ಇಲ್ಲ. ಸಾಕು 80% ಹೋದ್ರೂ 70% ಹೋದ್ರೂ ಸಾಕು ನನಗೆ. ಜಾಸ್ತಿ ಇದನ್ನು ಮಾಡ್ಕೊಳ್ಳೋಕ್ಕೂ ಇದು ಇಷ್ಟ ಇಲ್ಲ. ಸೊ ಎಕ್ಸಾಕ್ಟ್ಲಿ ನಂದು ಹೋಗುತ್ತೆ 100% ಅಂತ ನಾನು ಹೇಳೋದಿಲ್ಲ. ಸೊ ಇಲ್ಲೇನು ಹೇಳಬೇಕು ಅಂತಿದ್ದೀನಿ ಅಂತಂತಂದರೆ, ಓಕೆ, ಎಲ್ಲಿ ನಿಮಗೆ 760ಇಂದ ಎಂಟ್ರಿ ತೊಗೊಂಡಿದ್ದೀರಾ, ಹೌದಾ. 760ಇಂದ ಎಂಟ್ರಿ ತೊಗೊಂಡಾಗ ನಿಮ್ದು ಇಲ್ಲೇನಾಯಿತು 720ಇಂದನೇ ಮತ್ತೆ ಬೌನ್ಸ್ ಬ್ಯಾಕ್ ಆಯಿತು, ಓಕೆ. ಸೊ ನೀವು ಎಲ್ಲಿಟ್ಟಿರ್ತೀರ, 785ಗೆ ಎಲ್ ಇಟ್ಟಿರ್ತೀರ. ಸೊ 785ಗೆ ಎಲ್ ಒಂದು ತೊಗೊಂಡ್ಬಿಟ್ರಿ ಅಂದ್ಕೊಂಡ್ರಿ, ಸುಮ್ಮನೆ ಕೂತ್ಕೊಂಡ್ಬಿಡಿ, ಏನು ಮಾಡೋಕ್ಕೆ ಹೋಗ್ಬಿಡಿ. ನಾನು ಮೇಲ್ಗಡೆ ಏನು ಟಾರ್ಗೆಟ್ ಕೊಟ್ಟಿದ್ದೆ, ನಾನು 950 ಅಬೋನೇ ಟಾರ್ಗೆಟ್ ಕೊಟ್ಟಿದ್ದೆ. ಸೊ ಮಾರ್ಕೆಟ್ ಎಲ್ಲಿತ್ತು, ನಾನು ಇಲ್ಲಿ ಹೇಳಿದೆ ನಿನ್ನೆ ರೆಸಿಸ್ಟೆನ್ಸ್ ಇದೆ ಇಲ್ಲಿ ನೋಡಿ ಅಂತ, ಓಕೆನಾ. ಸೊ 930ಇಂದ ಮತ್ತೆ ನಾನು ಅದೇ ಹೇಳಿದ್ದೆ, ನೀವು 900 ನಾನು ಬೇಕಾದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. 850ಇಂದನೇ ನಾನು ನಿಮಗೆ 900 950 ಟಾರ್ಗೆಟ್ ಸಿಗುತ್ತೆ, ಬೇಕಾದರೆ ಟ್ರೈ ಮಾಡಿ ಅಂತ. ಸೊ ನೋಡಿ, ಪ್ಲ್ಯಾನ್ ಮಾಡಿದ್ರಿ ಅಂದ್ಕೊಳ್ಳಿ, ಇಲ್ಲಿ ಏನಾದರೂ ಎಲ್ ತಿಂತು 850 ನೀವು ಟ್ರೈ ಮಾಡಿದ್ರಿ ಅಂದ್ಕೊಳ್ಳಿ, ಏನಾಗ್ತಿತ್ತು 900ಇಂದ ಮತ್ತೆ ರಿವರ್ಸ್ ಬರ್ತಿತ್ತು, ಮತ್ತೆ ಕೆಳಗಡೆ ನೋಡಿ. ಅದು ಎಕ್ಸಾಂಪಲ್ ನಾನು ಸುಮ್ಮನೆ ಹೇಳಿದೆ. ಅದೇ ರೀತಿ ಕೆಳಗೆ ಹೋಗ್ಬಿಟ್ಟು ಮೇಲೆ ಬಂತು. ನಾನು ಹೆಂಗೆ ಹೇಳಿದ್ದೆ, ನಾನು ನಿನ್ನೆ ಮೇಲೆ ಹೋಗ್ಬಿಟ್ಟು ಕೆಳಗೆ ಬರುತ್ತೆ, ಇಲ್ಲಾಂದರೆ ಕೆಳಗೆ, ಹಿಂಗೆ ಈ ರೀತಿ ಏನೋ ಎಕ್ಸಾಂಪಲ್ ಕೊಟ್ಟಿದ್ದೆ. ಸೊ ಮಾರ್ಕೆಟ್ ಏನಾಯಿತು, ಇಮಿಡಿಯೇಟ್ ಅದೇ ಪ್ರಕಾರನೇ ಮಾಡಿಬಿಡ್ತು. ಹೋಗಲಿ, ಅದು ಎಕ್ಸಾಂಪಲ್ ಆಯಿತು, ಅದು ಬೇಕಾಗಿಲ್ಲ. ಸೊ ಸಮ್ಟೈಮ್ಸ್ ಅದೇ ಈ ರೀತಿ ವರ್ಕ್ ಮಾಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಈ ರೀತಿ ಆಗುತ್ತೆ ಅಂತ. ಸೊ ಎಲ್ ತೊಗೊಂಡ್ರೆ ಒಂದು ಸೈತಿ ನೀವು ಹೊರಗೆ ಬಂದುಬಿಟ್ರೆ ಅದನ್ನು ನೀವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬೇಕಾದರೆ ನೀವು ಇಲ್ಲಿ ತಲೆ ಓಡಿಸ್ಬೇಕು, ಓಕೆ, ನಿನ್ನೆ ಇಲ್ಲಿಂದ ರಿಜೆಕ್ಷನ್ ಇತ್ತು, ಇಲ್ಲಿಗೆ 930ಗೆ, ಓಕೆನಾ. ಎಕ್ಸಾಕ್ಟ್ಲಿ ಇಲ್ಲಿ ನೋಡಿ 900 ಇದೆ. ಸೊ ಇಲ್ಲಿಂದ ಒಂದು 30 ಪಾಯಿಂಟ್ ಎಲ್ ಹಾಕಿ, ಓಕೆನಾ. ಇದ್ರ ಮೇಲ್ಗಡೆ ಹೋದರೆ ನಾನು ತೆಗೆದು ಬಿಡ್ತೀನಿ ಅಂತ. ನೀವು ಬೇಕಾದ್ರೆ 950ವರೆಗೂ ಒಂದೊಂದು ಸತಿ ಕುತ್ಕೋಬೋದು, ಬಟ್ ಅದು ಯಾರು ರಿಸ್ಕ್ ತೊಗೋತೀರೋ ಅವ್ರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಬಟ್ ನಿಮ್ದೇನು ಇರುತ್ತೆ 30 ಪಾಯಿಂಟ್ ಎಕ್ಸಿಟ್ ಅಷ್ಟೇ. ನೀವು ಇಂಡೆಕ್ಸಲ್ಲಿ 30 ಪಾಯಿಂಟ್ ಬಂದಿದೆ ಅಂತಂತಂದರೆ ಪ್ರೈಸಲ್ಲಿ ಅಷ್ಟು ಮೂಮೆಂಟ್ ಏನು ಇರೋಂಗಿಲ್ಲ. ಸೊ 950ಗೆ ಬೇಕಾದರೂ ನೀವು ಎಕ್ಸಿಟ್ ಮಾಡ್ಕೋಬೋದು. ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಜಸ್ಟ್ ಒಂದು ಸಿಂಪಲ್ ಮೆಥಡ್ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಇಲ್ಲಿಂದ ಫಾಲ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ. ಸೊ ಬೇಕಾದ್ರೆ ನೀವು ಪ್ಲ್ಯಾನ್ ಮಾಡ್ಕೋಬೋದಾಗಿತ್ತು, ಯಾಕಂದರೆ ಇಲ್ಲಿ ರಿಜೆಕ್ಷನ್ ನೋಡಿಬಿಟ್ಟು, ಹೌದಾ. ಸೊ ಆ ರೀತಿಯೂ ಪ್ಲ್ಯಾನ್ ಆಗ್ತಿತ್ತು, ಬಟ್ ಬೇಡ, ಯಾಕಂತಂದ್ರೆ ನಾನು ಟ್ರೇಡ್ ಮಾಡಲಿಲ್ಲ. ಒಂದು ಸತಿ ಇಲ್ಲಿ ನಾನು ಎಲ್ ತೊಗೊಂಡ್ಬಿಟ್ಟು ಹೊರಗೆ ಬಂದೆ, ಹೌದಾ. ಸೊ ನೆಕ್ಸ್ಟು ನಾಳೆ ಹೇಗೆ ವರ್ಕ್ ಆಗುತ್ತೆ ಒಂದು ಸತಿ ಡೇ ಕ್ಯಾಂಡಲ್ ಚಾರ್ಟಲ್ಲಿ ನೋಡಿಬಿಡೋಣ ಏನಾಗಿದೆ ಅಂತ. ಸೊ ಒಂಚೂರು ಇದು ಹ್ಯಾಮರ್ ಕ್ಯಾಂಡಲ್ಲು ಅಂತ ಹೇಳಲಿಕ್ಕಾಗಲ್ಲ. ಮೇಲಿಂದ ವಿಕ್ ಬಿಟ್ಕೊಂಡು ಮತ್ತೆ ಕೆಳಗಡೆನೇ ಡೌನ್ ಕೊಟ್ಟಿದೆ, ಬಟ್ ಲೋ ಮಾತ್ರ ಬ್ರೇಕ್ ಮಾಡಿಲ್ಲ, ಓಕೆನಾ. 800ಗೆ ಸಿಂಪಲಾಗಿ ನಿಂತ್ಕೊಂಡಿದೆ ಮಾರ್ಕೆಟು. ಸೊ ಒಳ್ಳೆ ಫಾರ್ಮೇಷನ್ ಆಗ್ತಾಯಿದೆ ಈ ರೀತಿ, ಹೌದಾ. ನಂದು ಹೇಳಬೇಕು ಅಂತಂತಂದರೆ ಇಲ್ಲೂ
730. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಹೈ 900 ಇದೆ. ಓಕೆ, 900. ಓಕೆ, ಇದು ಇನ್ ಬಿಟ್ವೀನ್ ಎಷ್ಟಾಗುತ್ತೆ? 900, 800, 830 ಅಂದರೆ 100 ಸುಮಾರು ಪಾಯಿಂಟ್ ಬರುತ್ತೆ. ಬಟ್ ಆದ್ರೂ ನೋ ಟ್ರೇಡಿಂಗ್ ಝೋನೇ ಅಂತ ಹೇಳಬೇಕಾಗುತ್ತೆ ಇದು. ಓಕೆನಾ, ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಆದರೂ ನೋಡೋಣ, ಎನಲೈಸಿಸ್ ಪ್ರಕಾರ ನೋಡೋಣ, ಯಾಕಂತಂದರೆ ಒಂದು ರೇಂಜ್ ಜಾಸ್ತಿ ಬರ್ತಾ ಇಲ್ಲ ಇದು. ಓಕೆ, ಸೊ ನೋಡಿಬಿಡೋಣ ಒಂದು ಸತಿ 15 ಮಿನಿಟ್ಸ್ ಕ್ಯಾಂಡಲ್ ಏನಾಗುತ್ತೆ ಅಂತ. ಚಾರ್ಟು, ಸೊ ಚಾರ್ಟ್ ಅಂತೂ ರೌಂಡ್ ಆಗಿದೆ. ಹೌದಾ, ಚಾರ್ಟ್ ಅಂತೂ ಫಾಲ್ ಅಂತೂ ಇಲ್ಲ, ಏನಿಲ್ಲ. ಇಲ್ಲಿ ನೋಡಿ ಹೀಗಿದೆ. ಸೊ ಇಟ್ಸ್ ಬೆಟರ್ ಅಂತಂತಂದರೆ ಒಂದು ಕೆಲಸ ಮಾಡಿ. ಓಕೆನಾ, ನೆಕ್ಸ್ಟ್ ಈ ಲೆವೆಲಲ್ಲಿ ಲೈನ್ ಹಾಕ್ಕೊಳ್ಳಿ. ಓಕೆ, ಈ ಲೆವೆಲ್ ಬಂದುಬಿಟ್ಟು 720. ಓಕೆ, ಈ ಲೆವೆಲ್ ಬಂದುಬಿಟ್ಟು 760. ಓಕೆ, ಬೈ ಚಾನ್ಸ್ ಏನಾದರೂ ಮಾರ್ಕೆಟ್ ಇಲ್ಲಿ ಸಿಕ್ತು ಅಂದ್ಕೊಳ್ಳಿ. ಓಕೆನಾ, ಬೈ ಮಾಡೋ ಚಾನ್ಸ್ ಅಂತೂ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕಂತಂದರೆ ನೋಡಿ, ಇಲ್ಲೊಂದು ಬರ್ತಾಯಿದೆ. ಓಕೆ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಬರ್ತಾಯಿದೆ. ಸೊ ಇಲ್ಲಿ ಬಂದಾಗ ಬೇಕಾದರೆ ಸೇಲ್ ಮಾಡ್ಬೋದು, ಇಲ್ಲ ಅಂತಿಲ್ಲ. ಈ ರೀತಿ ಫಾರ್ಮೇಷನ್ ಆಗೋ ಚಾನ್ಸಸ್ಸು ಇದೆ. ಓಕೆ, ಈ ಮಧ್ಯದಲ್ಲಿ ರೌಂಡ್ ಹೋಯಿತು, ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮಿಡ್ಲಲ್ಲಿ ಕ್ಲೋಸ್ ಕೊಟ್ಟಿದೆ. ಸೊ ಮೇಲ್ಗಡೆ ಹೋಗಿ ಮೇಲ್ಗಡೆ ತೆಗೀತು ಅಂತಂದರೆ ಚೆನ್ನಾಗೇ ಇದೆ. ಓಕೆ, ಕಾಲ್ ಆಪ್ಷನ್ ತೊಗೊಳ್ಳಿ ಮೇಲ್ಗಡೆ. ಇದು ಪಾಯಿಂಟ್ ಎಲ್ಲಿ ಬರುತ್ತೋ ನೋಡ್ಕೊಳ್ಳಿ ಒಂದು ಸತಿ. ಮೋಸ್ಟ್ಲಿ 890 ಇರಬೇಕು. ಒಂದು ಸತಿ ತೋರಿಸೇ ಬಿಡೋಣ, ನೋಡೋಣ, ಮತ್ತು ನಿಮಗೂ ಕನ್ಫ್ಯೂಷನ್ ಬೇಡ. ಈ ರೀತಿ ಆಗ್ತಾ ಇರುತ್ತಲ್ಲ, ಸ್ವಲ್ಪ ಉದ್ದನೇ ಹೋಗ್ಬಿಡುತ್ತೆ ವಿಡಿಯೋ, ನೋಡೋಣ, ಪರವಾಗಿಲ್ಲ. ಈ ರೀತಿ ನನಗೆ ಕ್ಲಿಯರಾಗಿ ಹೇಳಿದ್ರೆ ನನಗೇನಾಗುತ್ತೆ, ನನಗೊಂದು ಮನಃಶಾಂತಿ ಅನ್ನೋದಿರುತ್ತೆ. ಯಾಕಂದರೆ ಕ್ಲಿಯರಾಗಿ ಕೊಟ್ಟನಪ್ಪ ಎನಲೈಸಿಸು ಅಂತ. ಬರೀ ಲೆವೆಲ್ ಕೊಟ್ಬಿಟ್ರೆ ಇಂಪಾರ್ಟೆಂಟೇ ಆಗೋಲ್ಲ. ಬೇಕಾದರೆ ನಾನು ನಿಮ್ಗೆ ಲೆವೆಲ್ ಕೊಡೋಕ್ಕೂ ರೆಡಿ ಇದ್ದೀನಿ. ಏನು ಗೊತ್ತಾ, ಸಿಂಪಲಾಗಿ ಬೇಕಾದರೆ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದೇ ಹೇಳ್ತೀನಿ ನೋಡಿ, ಇಲ್ಲಿ ನೋಡಿ 730 ಕೆಳಗಡೆ ಹೋದರೆ 630 ಅಂತ ಹೇಳ್ಬೋದು. ಹೌದಾ, ನೆಕ್ಸ್ಟ್ ಏನು ಮಾಡ್ಬೋದು, 900 ಮೇಲೆ ಹೋದರೆ 26,000 ಅಂತ ಹೇಳ್ಬೋದು ಟಾರ್ಗೆಟ್. ಸೊ ಸಿಂಪಲಾಗಿ ಇಟ್ಕೋಬೋದು. ಯಾಕಂತಂದ್ರೆ ಇಲ್ಲಿ ನೋಡಿರಿ, ಮಧ್ಯದಲ್ಲಿ 800 ಲೆವೆಲ್ ಇದೆ. ಹೌದಾ, 800 ಕೆಳಗೆ ಬಂದರೆ ಏನು ಮಾಡ್ತೀರಾ, ಕೆಳಗಡೆ 730 ಏನಾದರೂ ಇಲ್ಲಿನೂ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಎಲ್ಲಿಂದ ರಿವರ್ಸ್ ಆಗುತ್ತೆ ಗೊತ್ತಾಗಲ್ಲ. ಬಟ್ ಇಲ್ಲಿನೂ ಎಕ್ಸಿಕ್ಯೂಟ್ ಮಾಡಿದಾಗ ಇಲ್ಲಿಂದ ರಿವರ್ಸ್ ಎಲ್ಲಿಂದ ಆಗುತ್ತೆ ಗೊತ್ತಾಗಲ್ಲ. ಅದಕ್ಕೆ ಈ ಲೆವೆಲ್ನ ನಾನು ಯಾಕೆ ಕೊಡ್ತೀನಿ ಇಂಪಾರ್ಟೆಂಟು ಅಂದರೆ ಅದಕ್ಕೆ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಓಪನ್ ಆಗಿಬಿಟ್ಟು ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ ವಿ ಡೋಂಟ್ ನೋ. ಹೌದಾ, ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಬೆಟ್ರು ಅಂತಂತಂದರೆ ನಾನು ಈ ಲೈನ್ ನಿಮಗೆ ಡ್ರಾ ಮಾಡೋಕ್ಕೆ ಹೇಳ್ತಾಯಿದ್ದೀನಿ. ಹೌದಾ, ಇಲ್ಲಿ ನೋಡಿ, ಈ ಲೈನ್ ಡ್ರಾ ಮಾಡಿ ಇಟ್ಕೊಳ್ಳಿ. ಆಮೇಲೆ ಹೋಯ್ತಲ್ವ ಹಿಂದ್ಗಡೆ, ಒಂದು ನಿಮಿಷ, ನಿನ್ನೆದು, ಹೌದು ಇಲ್ಲಿದೆ. ಓಕೆ, ನಿನ್ನೆದು ಹೈಯಿಂದ ಕನೆಕ್ಟ್ ಮಾಡಿ. ಓಕೆ, ಯಾಕಂದರೆ ನೋಡಿ, ಮೇಲೆ ಹೋಯ್ತು ಕೆಳಗೆ ಬಂತು, ಮತ್ತು ಮೇಲೆ ಹೋಗಿ ಟ್ರೈ ಮಾಡಿತ್ತು ಕೆಳಗೆ ಬಂತು. ಸೊ ಅದೇ ರೀತಿ ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡಿತ್ತು ಅಂದ್ಕೊಳ್ಳಿ. ಓಕೆನಾ, ಎಲ್ಲಿದೆ, ಇಲ್ಲಿ 860 ಲೆವೆಲು ಅಥವಾ 870 ಲೆವೆಲೇ ಅಂದ್ಕೊಳ್ಳಿ. ಓಕೆ, ಇದ್ರ ಮೇಲ್ಗಡೆ ಇಲ್ಲ ಅಕಸ್ಮಾತ್ ಇಲ್ಲಿ ಏನಾದರೂ ಹತ್ತಿರ ಬಂದಾಗ ನೀವು ಬೇಕಾದರೆ ಇಲ್ಲೊಂದು ಸೇಲಿಂಗ್ ಆಪ್ಷನ್ ಇಟ್ಕೋಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಇಲ್ಲಿಂದ ಏನಾದರೂ ನಿಮಗೆ ಎಸ್ ಹಿಟ್ ಆಯಿತು ಅಂತಂತಂದರೆ ಬೇಕಾದ್ರೆ ಹೆಂಗೂ ನಾನು 900 ಮೇಲ್ಗಡೆನೇ ನಾನು ನಿಮಗೆ ಕಾಲ್ ಆಪ್ಷನ್ ನೋಡೋಕ್ಕೆ ಹೇಳ್ತಾ ಇದ್ದೀನಿ. ಸೊ 900 ನೋಡಿದಾಗ ನೀವು 26ಗೆ ಟಾರ್ಗೆಟ್ ಮಾಡ್ಬೋದು, 900ಗೆ ಎಂಟ್ರಿ ತೊಗೊಂಡ್ರೆ. ಬಟ್ ಇಲ್ಲಿನೂ ಎಸ್ ಹಿಟ್ ಆದರೆ ಎಕ್ಸಿಟ್ ಅಷ್ಟೇ. ಓಕೆ, ಕಾಲಲ್ಲಿ ಬೇಕಾದರೆ ನೀವೇನು ಮಾಡಿ, ಕಮ್ಮಿ ಕ್ವಾಂಟಿಟಿ ಇಡಿ. ಓಕೆ, ಕ್ವಾಂಟಿಟಿ ಸೈಜ್ನ ಕಮ್ಮಿ ಇಡಿ, 1 ಲಾಟಲ್ಲೆಲ್ಲ ಏನಾದರೂ ಟ್ರೈ ಮಾಡಿ. ಓಕೆ, ಸೊ ಕೆಳಗಂತೂ ಸಿಂಪಲ್, ಯಾವ ಲೆವೆಲು ಅಂತಂತಂದರೆ 730 ಲೆವೆಲ್. ಓಕೆ, 730 ಲೆವೆಲ್ ಬ್ರೇಕ್ ಆದರೆ 630. ಈ ಲೆವೆಲಿಗೂ ಮಾಡ್ಬೋದು, ಇಲ್ಲ ಅಂತಿಲ್ಲ. ಇಲ್ಲಿಂದನೇ ಬ್ರೇಕ್ ಆದ್ರೂ 800, ಬಟ್ ನನಗೆ ಇಷ್ಟ ಇಲ್ಲ. ಬಟ್ 730ನೇ ನಾನು ನೋಡ್ತಾಯಿದ್ದೀನಿ. 730 ಲೆವೆಲ್ ಏನಾದರೂ ಬ್ರೇಕ್ ಆದರೆ ಪುಟ್ ಆಪ್ಷನ್ ಟ್ರೈ ಮಾಡಿ. ಓಕೆ, ಸಿಂಪಲಾಗಿ ಇಟ್ಬಿಡಿ. ಯಾಕಂತಂದರೆ ಇತ್ತೀಚಿನ ದಿನದಲ್ಲಿ ಯಾಕೋ ಸ್ವಲ್ಪ ಟಾರ್ಗೆಟು ಜಾಸ್ತಿ ಕೊಡ್ತಾ ಇಲ್ಲ. ಸಪೋರ್ಟು ತೊಗೊಳುತ್ತೆ, ಸ್ವಲ್ಪ ಮೇಲೆ ಹೋಗುತ್ತೆ, ಮತ್ತು ಕೆಳಗೆ ರಿಜೆಕ್ಷನ್ ಬರುತ್ತೆ. ಇದೇ ರೀತಿ ಆಗ್ತಾಯಿದೆ. ಇಲ್ಲಿ ನೋಡಿ, ಈ ರೀತಿ ಫಾಲಿಂಗ್ ಕರೆಕ್ಟಾಗಿ ಏನಾದರೂ ಕ್ಯಾಪ್ಚರ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಸಸ್ಟೈನ್ ಮಾಡಿಬಿಡುತ್ತೆ. ಆ ರೀತಿ ಮಾಡ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಬಂತು, ಮತ್ತು ಇಲ್ಲಿ ಕೆಳಗಡೆ ಸಸ್ಟೈನ್ ಮಾಡಿಬಿಡುತ್ತೆ. ಒಂದು ಫ್ಲೋ ಆಗಿ ಚಾರ್ಟ್ ಇಲ್ಲ ಕರೆಕ್ಟಾಗಿ ಮೇಲ್ಗಡೆ ಕೆಳಗಡೆ ಅಂತ. ಸೊ ಈ ರೀತಿ ಇದೆ ನೋಡಿ, ಇಲ್ಲಿ ಈ ರೀತಿ ಇದೆ, ಇಲ್ಲ ಈ ರೀತಿ ಆಗ್ತಾಯಿದೆ, ಇಲ್ಲ ಅಂತಂದರೆ ಈ ರೀತಿಯಾಗಿ ಈ ರೀತಿ ಸ್ಟಾಪ್ ಆಗ್ತಾಯಿದೆ, ಕನ್ಸಲ್ಟೇಟ್ ಆಗ್ತಾಯಿದೆ, ಇಲ್ಲ ಮೇಲ್ಗಡೆಯಿಂದ
ಕೆಳಗಡೆಯಿಂದ ಬಂತು ಸಡನ್ನಾಗಿ ಮತ್ತೆ ಸಸ್ಟೈನ್ ಆಗ್ತಾಯಿದೆ. ಸೊ ಅದೊಂದು ಚೂರು ಅದೇ ಹೇಳ್ತಾ ಇದ್ದೀನಲ್ಲ 26K ಇದೇನು ಇದೆ ಅಲ್ಲ ನಂಬರು ತುಂಬ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಚೂರು ಕೈಯಲ್ಲಿ ಹಿಡ್ತಾನೆ ಇರಲಿ, ಕ್ವಾಂಟಿಟಿ ಸೈಜು ಕಮ್ಮಿನೇ ಇಡ್ತಾಯಿರಿ. ನೋಡೋಣಂತೆ ಎಷ್ಟು, ಅದರಲ್ಲಿ ಬೇರೆ ಕ್ರಿಸ್ಮಸ್ ಬೇರೆ ಒಂದು ಬರ್ತಾಯಿದೆ ಹೌದಾ. ಸೊ ಅದಕ್ಕೆ ಎಲ್ಲರೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತಾರೋ ಅದನ್ನೆಲ್ಲ ತೆಗಿತಾ ಇರ್ತಾರೆ. ಯಾಕಂದರೆ ನ್ಯೂ ಇಯರ್ ಅಲ್ಲ, ಎಲ್ಲ ಫಾರಿನರ್ಸ್ಗಳಿಗೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕೆ ಫ್ರೆಶ್. ನಮ್ಮ ಕಡೆ ಎಲ್ಲ ನಾವೆಲ್ಲ ಯುಗಾದಿ ಅನ್ಕೋತೀವಿ, ಅವ್ರ ಕಡೆ ಎಲ್ಲ ನ್ಯೂ ಇಯರು ಕ್ರಿಸ್ಮಸ್ಸು ಅಂತಂದರೆ ಅವ್ರಿಗೆ ದೊಡ್ಡ ಹಬ್ಬನೇ. ಸೊ ಅದೇ ರೀತಿ ಎಲ್ಲರೂ ಸ್ಟಾಕ್ಸ್ ಆಗಲಿ ಏನೇ ಆಗಲಿ ಇದು ಮಾಡ್ತಾಯಿರ್ತಾರೆ. ಅದಾದಮೇಲೆ ಬೇಕಾದ್ರೆ ಏನೋ ಒಂದು ಮೂಮೆಂಟ್ ಬರ್ತಿರಬೇಕು, ಇಲ್ಲ ಅಂತಿಲ್ಲ. ನೋಡೋಣ, ನಂದು ಅನಿಸಿಕೆ ಅಷ್ಟೇ, ನಾನು ಹೇಳ್ತಾ ಇದ್ದೀನಿ. ಬಟ್ ನಿಮ್ಮದು ಏನಿದೆ ನೀವು ಅನಾಲಿಸಿಸ್ ಪ್ರಕಾರ ಕರೆಕ್ಟಾಗಿ ಹೋಗಿ. ಸೊ ಕ್ಲಿಯರಾಗಿ ಲೆವೆಲ್ ಹೇಳ್ಬಿಡ್ತೀನಿ ಇನ್ನೊಂದು ಸತಿ. ಸೊ 900 ಮೇಲ್ಗಡೆ ಕಾಲ್, ಓಕೆ. ಟಾರ್ಗೆಟ್ ಬಂದುಬಿಟ್ಟು 26,000. ಕೆಳಗಡೆ ಬಂದುಬಿಟ್ಟು ಈ ಲೆವೆಲೇ ಇಟ್ಕೊಳ್ಳಿ, ಇಲ್ಲ ಅಂತಂದರೆ 730ನೇ ಲೆವೆಲ್ ಇಟ್ಕೊಳ್ಳಿ. 730 ಬ್ರೇಕ್ ಆದರೆ 630 ಪುಟ್ ಸೈಡ್, ಓಕೆ. ಇಲ್ಲಿಂದ ನೋಡಿ, ಇಲ್ಲಿಂದ ಕೆಳಗೆ ಬರ್ತಾಯಿದ್ರೆ ಇಲ್ಲಿನೂ ಚೂರು ಬೇಕಾದ್ರೆ ಇವತ್ತಿನ ಥರ ನೋಡಿ, ಇವತ್ತಿನ ಥರ ಏನು ಆಗಂಗಿಲ್ಲ ಹಿಂಗೆ ಮತ್ತು ಸೇಮ್ ಪ್ಯಾಟ್ರನ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಬರಲ್ಲ. ಸಡನ್ನಾಗಿ ಮೇಲೆ ಹೋದರೂ ಹೇಳಿಕ್ಕಾಗಲ್ಲ. ಒಂದು ಸತಿ ಬೇಕಾದರೆ ಸ್ಟಾರ್ಟಿಂಗೇ ಮೇಲೆ ಹೋಯಿತು ಅಂದ್ಕೊಳ್ಳಿ, ಒಂದು ಸತಿ ಬೇಕಾದರೆ ಇಲ್ಲಿ ಟ್ರೈ ಮಾಡಿ ಕೆಳಗಡೆ, ಓಕೆ. ಇದೇ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಇಲ್ಲಿ ಬೇಕಾದರೆ ಒಂದು ಸತಿ ಎಸ್ ಏನಾದರೂ ಹಿಟ್ಟಾದರೆ ಬೈ ಮಿಸ್ಟೇಕ್, ಇಲ್ಲ ಕಂಟಿನ್ಯೂಷನಾಗಿ ಗ್ರೀನ್ ಬರ್ತಾಯಿದ್ರೆ ಬೇಕಾದ್ರೆ ಕಾಲ್ ಸೈಡ್ ಕೂತ್ಕೊಳ್ಳಿ, ಓಕೆ. ಇದು ಟಾರ್ಗೆಟ್ ಮಾಡಿ 26,000. ಸೊ ವಿಡಿಯೋ ಉದ್ದ ಆಗ್ತಾಯಿದೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಎಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.